ಇಂದು ಕನ್ನಡ ಸೇನೆ ರೈತ ಸಂಘಟನೆ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಮಾತು ತಪ್ಪಿ ವಚನಭ್ರಷ್ಟರಾಗಿರುವ 18,000 ಕ್ಯೂಸೆಸ್ ತಮಿಳುನಾಡಿಗೆ ಬಿಡ್ತಾ ಇರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಬೊಗಸೆ ನೀರು ಕುಡಿಯೋದರ ಮೂಲಕ ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಈಗಾಗಲೇ ಕಪಿನಿ ಜಲಾಶಯದಲ್ಲಿ 7 ಅಡಿ ಕಮ್ಮಿ ಆಗಿದೆ. ಕಪಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಈ ಸಂದರ್ಭಕ್ಕೆ ನೀವು ತಮಿಳುನಾಡಿಗೆ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ವಚನಭ್ರಷ್ಟರಾಗಿದ್ದೀರಿಯಾ? ನಿನ್ನೆ ನಡೆದ ನೀರಾವರಿ ಸಚಿವರ ಕಾವೇರಿ ಕೊಳದ ರೈತರ ಸಭೆ ಮತ್ತು ಶಾಸಕರ ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾತಾಡಿದ್ರು ಕೂಡ ಯಾರು ಅವ್ರ ಮಾತಿಗೆ ಧ್ವನಿಗೂಡಿಸದೆ ಕಾವೇರಿ ಕೊಳದ ಜನರ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ವೀಕ್ಷಣೆ ಮಾಡಿ, ಎಷ್ಟು ಬೆಳೆಗಾಗಿ ನೀವು 4 ಕಟ್ಟು ಪದ್ಧತಿಯ ನಿಯಮವನ್ನು ಅನುಸರಿಸಿದ್ದೀರಾ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. 1 ತಿಂಗಳಿಗೆ 1ರಂತೆ 4 ತಿಂಗಳು 4 ಕಟ್ಟು ನೀರು ಕೊಟ್ಬಿಟ್ರೆ ನೀವು ಹೇಳಿದ ತಕ್ಷಣ ನಾವು ಜೀವ ಉಳಿಸ್ಕೊಂಡು ಇರಬೇಕಾ? ರೈತರು ಅಂದ್ರೆ ಏನು ಕಾರ್ಕಸ ಅನ್ಕೊಂಡಿದ್ದೀರಾ? ಯಾವ ರೈತರು ಬೆಳೆದಂಥ ಬೆಳೆಗಳು ಎಷ್ಟು ರಕ್ಷಣೆಗಾಗಿ ನೀವು ಕ್ರಮ ಕೈಗೊಂಡಿದ್ದೀರಾ? AC ಕಚೇರಿಯಲ್ಲಿ ಕುತ್ಕೊಂಡು ನೀವು ಇಲ್ಲಿ ತೀರ್ಮಾನ ಮಾಡಿದ್ರೆ ರೈತರು ಬೀದಿಲಿ ತಂದು ನಿಲ್ಲಿಸಿ ನೀವು ಅವಮಾನ ಮಾಡ್ತಾ ಇದ್ದೀರಾ. ಮತ ಕೊಟ್ಟ ಜನರಿಗೆ ಋಣ ತೀರಿಸಬೇಕಾಗಿರುವಂಥವ್ರು ಋಣ ಭಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ತಮಿಳುನಾಡಿಗೆ 18,000 ಕ್ಯೂಸೆಸ್ ನೀರು ಒಟ್ಟಾಗ್ತಾ ಇದೆ. ಇಡೀ ಮಂಡ್ಯದ ಮಾಧ್ಯಮಗಳು ನಿನ್ನೆ ಪೂರ್ತಿ ವರದಿಯನ್ನು ಎಳೆ ಮಾಧ್ಯಮ ವರದಿಯನ್ನು ಮಾಡಿದೆ. ಇದಕ್ಕೆ ಸ್ಪಷ್ಟನೆ ನೀಡಬೇಕು ಅಂತೇಳಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳೇ, ನೀರಾವರಿ ಸಚಿವರೇ, ಈ ಜಿಲ್ಲೆಗಳಿಗೆ ಬಂದಾಗ ದೊಡ್ಡ ಪರಿಣಾಮ ಎದುರಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ಜನರು ಜಾಗೃತಿ ಆಗಬೇಕಾಗಿದೆ. ನಿಮ್ಮ ಪಾಡಿಗೆ ನೀವಿದ್ದರೆ ಮುಂದೆ ಒಂದಿನ ತೊಳ್ಕೊಳ್ಳೋಕ್ಕೂ ನೀರಿಲ್ಲದ ಸ್ಥಿತಿಯನ್ನು ತಂದು ರಾಜ್ಯ ಸರ್ಕಾರ ನಿಲ್ಲಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ನಾನು ಮನವಿ ಪೂರ್ವಕವಾಗಿ ಕಾವೇರಿ ಕೊಳ್ಳದ ಜನರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ನೀವು ಹೋರಾಟಕ್ಕೆ ಬರಬೇಕಾಗಿದೆ. ಬರೀ ಸಂಘಟನೆಗಳು ಹೋರಾಟಗಾರರೆಲ್ಲ ಹೋರಾಟ ಮಾಡಬೇಕಾಗಿರೋದು. ಈ ಜಿಲ್ಲೆಯ ಜನರೊಂದಿಗೆ ನೀವು ಕೈ ಜೋಡಿಸಿದ್ರೆ ಮಾತ್ರ, ಕೃಷಿಕರು ಕೈ ಜೋಡಿಸಿದ್ರೆ ಮಾತ್ರ ಈ ಸರ್ಕಾರ ಎದುರುತ್ತೆ. ಹಾಗಾಗಿ ನಾನು ವಿನಂತಿ ಪೂರ್ವಕವಾಗಿ ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದ ಜನರಿಗೆ ವಿನಂತಿ ಪೂರ್ವಕವಾಗಿ ಕಾವೇರಿ ಹೋರಾಟಗಳಿಗೆ ಭಾಗವಹಿಸಬೇಕನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕಡ್ಡು ಪದ್ಧತಿಯನ್ನು ಕಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಈ ಕಟ್ಟು ಪದ್ಧತಿಯನ್ನು ನೀರು ಬಿಡದೆ ಸತತ ಕೃಷಿ ಬದುಕಿಗೆ ಹೊಸತನ ತರೋದಕ್ಕೆ ನೀರನ್ನ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ.